ಕಾಡಲ್ ಗಿಡದ ಕಾವಲಲ್ಲಿ ದಲಿತ ಜಮೀನಲ್ಲಿ ಕಲ್ಕಂಬ ಹೊಡೆದಾಕಿರೋ ವಿಚಾರವಾಗಿ CCTV ಬಿಚ್ಕೊಂಡೋಗಿರೋ ವಿಚಾರವಾಗಿ ಮತ್ತು ಅಟ್ರಾಸಿಟಿ ಕೇಸ್ನ ಇದುವರೆಗೂ ದಾಖಲು ಮಾಡಿಲ್ಲ. ಆ ವಿಚಾರವಾಗಿ 2ನೇ ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಜನವರಿ 26ನೇ ತಾರೀಕು ದಲಿತ ಸಂಘಟನಾ ಒಕ್ಕೂಟದಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. 3ನೇ ತಾರೀಕು ನಾವು ಪತ್ರಿಕಾಗೋಷ್ಠಿ ಮಾಡಿದ್ವು. ಈಗ ಪತ್ರಿಕಾಗೋಷ್ಠಿ ಸಂಬಂಧವಾಗಿ ಏನೇನು ಬೆಳವಣಿಗೆ ಆಗಿದೆ ಅಂದರೆ, ಈ ಸರ್ಕಾರ ಇನ್ಸ್ಪೆಕ್ಟರ್ 3ನೇ ತಾರೀಕು ನಾವು ಇದು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ 6ನೇ ತಾರೀಕು ಅವ್ರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಇದುವರೆಗೂ ಅವ್ರೇನು ಇನ್ನೂ ಚಾರ್ಜ್ ಕೊಟ್ಟಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು. ಆಮೇಲೆ SP ಆಫೀಸಿಂದ ಕುಣಗಲ್ DYSP ಕಚೇರಿಗೆ ಇದು ನಾವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತೇಳಿ FIR ಮಾಡಲಿ ಅಂತೇಳಿ ಅವರಿಗೆ ಲೆಟ್ರ್ ಹಾಕಿದ್ದಾರೆ. ಇದುವರೆಗೂ ಸಹ ಯಾವುದೇ ರೀತಿ ಕ್ರಮ ಆಗಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವು ಕಲ್ಕಂಬ ಹೊಡೆದಾಕಿರೋದಕ್ಕೆ CCTV ಫುಟೇಜ್ಗಳು, ಆಮೇಲೆ ಫೋಟೋಗಳು ಎಲ್ಲ ಪ್ರತಿಯೊಂದು ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಇದುವರೆಗೂ FIR ಮಾಡಿಲ್ಲ. ಹಂಗಾಗಿ ನಾವು ಜನವರಿ 26ನೇ ತಾರೀಕು ಬೃಹತ್ ಪ್ರತಿಭಟನೆನ SP ಕಚೇರಿ ಮುಂದೆ ನಾವು ಕಾರ್ಯಕರ್ತರು, ದಲಿತ ಸಂಘಟನೆ ಮುಖಂಡರು ಎಲ್ಲರೂ ಬರ್ತಾರೆ. ನಾವು ಪ್ರತಿಭಟನೆ ಅಂತ ಬೃಹತ್ ಪ್ರತಿಭಟನೆ ಅಂತ ಮಾಡ್ತೀವಿ ಸರ್. ಎಷ್ಟು ಜನ ಸೇರ್ಬೋದು ಸರ್? 500ರಿಂದ 1000 ಜನ ಸೇರ್ತೀವಿ ಸರ್. ಈ ಒಂದು ಪತ್ರಿಕಾಗೋಷ್ಠಿ ವಿಚಾರ ಏನಪ್ಪ ಅಂತಂದರೆ, ತುರುವೇಕೆರೆ ತಾಲೂಕಿನಲ್ಲಿ ಅಲ್ಲಿ ಒಂದು ದಲಿತರ ಒಂದು ಜಮೀನು ಏಕಾಏಕಿ ಅಕ್ರಮ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಕಲ್ಕಂಬಗಳನ್ನ ಕಿತ್ತಾಕಿ CC ಕ್ಯಾಮ್ರಾವನ್ನು ಹೊಡೆದಾಕಿ ಸಾಕಷ್ಟು ದೌರ್ಜನ್ಯಗಳನ್ನ ಎಸಗ್ತಾ ಇರ್ತಕ್ಕಂಥ ಮೇಲ್ವರ್ಗದ ಕೆರೆ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಒಂದು ಜಾತಿ ನಿಂದನೆ ಕೇಸ್ ಕೊಟ್ಟರು ಸಹ ಅದನ್ನು ಪರಿಗಣಿಸದೆ ಮೇಲ್ವರ್ಗದ ಜನರಿಗೆ ಸಪೋರ್ಟ್ ಮಾಡ್ತಾವ್ರೆ. ಹಾಗಾಗಿ ನಾವು ಅವ್ರ ವಿರುದ್ಧವಾಗಿ ಇಂದಿನ ಸಭೆಯಲ್ಲಿ ಅಷ್ಟರೊಳಗಡೆ ನಮಗೆ ಬಗೆಹರಿಸಲಿಲ್ಲ ಅಂದರೆ ನಾವು ಒಂದು ಪ್ರತಿಭಟನೆ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ತುರುವೇಕೆರೆ ತಾಲೂಕು ಕಾಡಗಿಲ್ಲ ತಾಲೂಕು ಅಲ್ಲಿ ಏನು ಜಮೀನು ವಿವಾದ ಏನಿತ್ತು, ಆ ಜಮೀನು ವಿವಾದವಾಗಿ ನಾವು ಮಾನ್ಯ SP ಸಾಹೇಬ್ರಿಗೂ ಸಹ ಮನವಿ ಕೊಟ್ಟಿದ್ದು. ಆಮೇಲೆ ಗೌರವಾನ್ವಿತ ಡಾಕ್ಟರ್ G. ಪರಮೇಶ್ ಸಾಹೇಬ್ರು ಗೃಹ ಸಚಿವರಿಗೂ ಮನವಿ ಕೊಟ್ಟಿದ್ದು. ಆ ಮನವಿ ಆಮೇಲೆ ನಾವು ಒಂದು ಕೊಟ್ಟಂಥ ಕಂಪ್ಲೇಂಟು FIR ಮಾಡ್ದಲ್ಲೇ ಇಂಥವರೆಗೂ ಮೀನಾಮೇಷ ಎಣಿಸಿ ನಮ್ಗೆ ಏನು ತುಮಕೂರು ಜಿಲ್ಲೆ ಇರ್ತಕ್ಕಂಥ SP ಸಾಹೇಬ್ರಿಗೆ ನಮಗೆ ಅಪಾರ ಗೌರವ ಇದೆ. ಅವರು ನಮ್ಮ ಕಾನೂನಿನಲ್ಲಿ ಒಂದು ಒಳ್ಳೆ ನಮಗೆ ನ್ಯಾಯ ಕೊಡ್ತಾರೆ ಅಂತ ಅವ್ರ ಮೇಲೆ ಭರವಸೆ ಇದೆ. ಆ ಭರವಸೆ ಮುಖ್ಯ ಏನು ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಇವತ್ತು ನಾವು ಯಾವುದೇ ರೀತಿ ಸ್ಟೆಪ್ ತಗೊಂಡಿಲ್ಲ, ಅವ್ರ ಮೇಲೆ ಆಕ್ಷನ್ ಮಾಡಿಲ್ಲ. ಈ ಕೂಡಲೇ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಬೇಕು, ಇಲ್ಲಾಂದ್ರೆ ನಾವು ಕೊಟ್ಟಂಥ ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ FIR ಆಗಬೇಕು. FIR ಆಗದಲ್ಲೇ ಇದ್ದ ಉದ್ದೇಶದಿಂದ ನಾವೇನು SP ಕಚೇರಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿರೋ ಉದ್ದೇಶ ಇಷ್ಟೇ. ನಮ್ಮ ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಶೋಷಣೆಗಳು ನಡೀತಲೇ ಇದೆ. ಯಾವ ರೀತಿ ಅಂತಂದರೆ, ಒಂದು ಜಮೀನ್ದ ಇರ್ಬೋದು, ಒಂದು ಸಣ್ಣ ವಿಚಾರಕ್ಕೆ ಇರ್ಬೋದು, ದಲಿತರ ಮೇಲೆ ಅಸೆಟ್ಗಳು ನಡೀತವೆ. ಇವತ್ತು ಕಾನೂನು ಇಷ್ಟೆಲ್ಲ ಇದ್ರೂ ಸಹ ಕಾನೂನನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಆ ಕಾನೂನಿನ ಪಾಠ ಏನು ನಾವು 26ನೇ ತಾರೀಕು ಏನು ಬೃಹತ್ ತಮಟೆ ಚಳವಳಿ, ಬೃಹತ್ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವಂಥ ಏನು ದಲಿತ ಸಂಘಟನೆಲ್ಲ ಒಕ್ಕೂಟದಿಂದ ನಾವು ತೀರ್ಮಾನ ಮಾಡಿದ್ದೀವಿ. ಆದರೆ ಜೈ ಭೀಮ್.